ಸ್ವಾಗತ. ಈ ಪತ್ರಿಕಾಗೋಷ್ಠಿ ಕರೆದಿರೋ ವಿಷಯ ಏನಂದರೆ, ಬೆಂಗಳೂರಲ್ಲಿ ಒಂದು ಏಪ್ರಿಲ್ 14ನೇ ತಾರೀಕು ಒಂದು ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿದ್ವಿ. ಏನಂತಂತಂದರೆ, ಮಾಚಿದೇವ್ರ ಜಯಂತಿ ಫೆಬ್ರವರಿ ತಿಂಗಳಲ್ಲಿ ನಡೆಯೋ ಪ್ರಯುಕ್ತ ಪ್ರತಿ ವರ್ಷ ಈ ಜಾಗೃತಿ ವೇದಿಕೆಯವರು ಒಂದೊಂದು ವಿಶಿಷ್ಟ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ರು ಹಿಂದಿನ ಸಾಲುಗಳಲ್ಲಿ. ಈ ಸಾರಿ ಒಂದು ವಿಶಿಷ್ಟವಂತಂತಂದರೆ ಈ ಸಾಮೂಹಿಕ ವಿವಾಹ ಮಾಡೋಣ ಅಂತ ಒಂದು ಅಜೆಂಡಾ ಇಟ್ಟಾಗ ನಾವು ಆಯಿತು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕರ್ನಾಟಕ ರಾಜ್ಯ ಮಡಿವಾಳ ಸಂಘ ಸಹಯೋಗದೊಂದಿಗೆ ಈ ಜಾಗೃತಿ ವೇದಿಕೆಯವರು ಈ ಸಾಮೂಹಿಕ ಮದುವೆಗಳನ್ನು ಮಾಡ್ತಾಯಿದ್ದಾರೆ. ಇದನ್ನು ಇಡೀ ರಾಜ್ಯದ ಈಗಾಗಲೇ ನಾವು ಚಿತ್ರದುರ್ಗ, ಹೊಸಪೇಟೆ, ಬಳ್ಳಾರಿ, ರಾಯಚೂರು, ಗುಲ್ಬರ್ಗ ಮತ್ತು ಯಾದಗಿರಿ ಇಷ್ಟು ಜಿಲ್ಲೆಗಳಲ್ಲಿ, ಮೈಸೂರು ಇಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ನಾವು ಪತ್ರಿಕಾಗೋಷ್ಠಿಗಳು ಮಾಡಿ ವಿಷಯಗಳೆಲ್ಲ ಮುಟ್ಟಿಸಿ ಇವತ್ತು ತುಮಕೂರಲ್ಲಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರಿ. ಏನಂದರೆ, ನಮ್ಮ ಮಡಿವಾಳ ಬಂಧುಗಳು ಬಡವರು ಏನಿದ್ದಾರೆ, ಅವ್ರು ಯಾರ್ಯಾರು ಮದುವೆಗಳು ಆಗೋಕ್ಕೆ ರೆಡಿ ಇದ್ದಾರೆ, ಅವರು ಈ ಹೆಣ್ಣು ಗಂಡು ಏನಿದ್ದಾರೆ ಅವ್ರನ್ನ ಮದುವೆಗಳು ಮಾಡೋದಕ್ಕೆ ಯಾವ ಥರ ನಮ್ಮ ಜಾಗೃತಿ ಅಧ್ಯಕ್ಷರು ಅದರ ಬಗ್ಗೆ ಕೂಲಂಕುಷವಾಗಿ ಹೇಳ್ತಾರೆ. ನನ್ನ ಹೆಸರು ಮಂಜುನಾಥ್ ಅಂತ, ಶ್ರೀ ಮಡಿವಾಳರ ಜಾಗೃತಿ ವೇದಿಕೆ ಟ್ರಸ್ಟು ಬೆಂಗಳೂರು ವಿಜಯನಗರದ ಅಧ್ಯಕ್ಷರು. ನಾವು ವರ್ಷ ಮಡಿವಾಳರ ಮಾಚಿದೇವರ ಜಯಂತ್ಯೋತ್ಸವ ಫೆಬ್ರವರಿ 1ನೇ ತಾರೀಕಿನ ಕಾರ್ಯಕ್ರಮ ನಡೀತಿತ್ತು. ಅದರಲ್ಲಿ ಭಾಳ ವಿನೂತನವಾಗಿ ವರ್ಷವೂ ನಾವು ಕಾರ್ಯಕ್ರಮಗಳನ್ನ ಭಾಳ ಅದ್ದೂರಿಯಾಗಿ ಬೆಂಗಳೂರು ಭಾಗದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ನಮ್ಮ ಸಮುದಾಯಕ್ಕೆ, ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರನ್ನ ಹೋಗಿ ಸಂಪರ್ಕ ಮಾಡಿ ನಾವೇನೋ ಈ ಸಮುದಾಯಕ್ಕೆ ಬೇರೆ ಥರ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಈ ಒಂದು ಉಚಿತ ಸಾಮೂಹಿಕವಾದೊಂದು ಬೇಡಿಕೆ ಇತ್ತು. ಅದನ್ನು ಆಯಿತು ನಮ್ಮ ಸಹಯೋಗದಂಗೆ ಮಾಡೋಣ, ನಾವೆಲ್ಲ ಥರ ಮಾಡೋಣ, ನಮ್ಮ ಜನಾಂಗನ ಒಗ್ಗೂಡಿಸ್ಕೊಂಡು ನಾವು ಯಾರ್ಯಾರು ಕಷ್ಟದಲ್ಲಿದ್ದಾರೆ, ತೊಂದರೆಲಿದ್ದಾರೆ, ಬಡವರಿದ್ದಾರೆ, ಯಾರು ಅದ್ದೂರಿಯಾಗಿ ಮದುವೆಗಳನ್ನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂಥವ್ರನ್ನೂ ಸಹ ಇದರಲ್ಲಿ ಸೇರಿಸ್ಕೊಂಡು ಒಂದು ಉಚಿತವಾಗಿ ಒಂದು ಸಾಮೂಹಿಕವಾಗಿ ಮಾಡೋದೊಂದು ಯೋಜನೆ ಮಾಡಿದ್ರು. ಸೊ ಅದ್ರ ಪ್ರಯುಕ್ತ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯನ ಎಲ್ಲ ಕಡೆಯೂ ಪ್ರೆಸ್ ಮೀಟ್ಗಳು ಮಾಡಿಕೊಂಡು ನಮ್ಮ ಸಮುದಾಯದಲ್ಲಿ ಯಾರ್ಯಾರಿದ್ದಾರೆ ಎಲ್ಲ ಕಡೆ ಎಲ್ಲ ಭಾಗದಲ್ಲಿ ವಿಚಾರಗಳನ್ನ ತಮ್ಮ ಮೂಲಕ ತಿಳಿಸುವಂಥ ಕಾರ್ಯಕ್ರಮಗಳನ್ನ ಎಲ್ಲ ಕಡೆ ಹಮ್ಮಿಕೊಂಡಿದ್ದೋ. ಅದೇ ರೀತಿ ಈ ದಿನ ನಾವು ತುಮಕೂರು ಭಾಗದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಲಕ್ಷ್ಮಣ್ ಅವರು ಮತ್ತು ನಮ್ಮ ಶಾಂತಣ್ಣ, ನಮ್ಮ ಕೆಂಪಣ್ಣ ಎಲ್ಲರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿನ ನಾವು ಬಂದಿದ್ದೀವಿ. ಸೊ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ, ನಮ್ಮ ಸಮುದಾಯದಲ್ಲಿ ಕಟ್ಟ ಕಡೆಯಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಥರ ಯಾವ ಥರ ತೊಂದರೆಗಳಿರ್ತದೋ, ಮದುವೆನೂ ಮಾಡ್ಕೊಳ್ಳೋಕ್ಕೆ ಭಾಳ ಕಷ್ಟದಲ್ಲಿರ್ತಾರೋ ಅಂಥವ್ರನ್ನ ಗುರುತಿಸಿ ಅವ್ರ ಮನೆಗಳಲ್ಲಿ ಒಂದು ಶಾಶ್ವತವಾಗಿ ಮಾಡ್ತಾಯಿದ್ರು ಮದುವೆ, ಅದೇ ರೀತಿ ಯಾವುದೇ ಥರ ವಿಘ್ನಗಳು ಆಗದಿದ್ದಂಗೆ, ತೊಂದರೆಗಳು ಆಗದಿದ್ದಂಗೆ ಅವ್ರನ್ನ ನಮ್ಮ ವಿಜಯನಗರದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಒಂದು ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಆದಿಚುಂಚನಗಿರಿ ಮಠ ಮತ್ತು ನಮ್ಮ ಸಮುದಾಯದ ಸ್ವಾಮೀಜಿಗಳಾದ ನಮ್ಮ ಚಿತ್ರದುರ್ಗದ ಬಸವಮಾಚಿ ಮಹಾಸ್ವಾಮಿಗಳು ಮತ್ತು ನಮ್ಮ ಮುಕ್ತಾನಂದ ಕರಿಂಜೆ ಮಠ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಸ್ಥಳೀಯ ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರು, ಮುಖಂಡರುಗಳು ಇವರ ಸಮ್ಮುಖದಲ್ಲಿ ಮಾಡೋಣ ಅಂತ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ವಧುವರರು ಬರ್ತಾರೆ, ಅವ್ರಿಗೇನೋ ಚಿನ್ನದ ತಾಳಿ, ರೇಷ್ಮೆ ಸೀರೆ ಮತ್ತು ಬೆಳ್ಳಿ ಕಾಲುಂಗುರ, ಕಾಲು ಚೈನು ಮತ್ತು ವರನಿಗೆ ವಾಚು ಮತ್ತು ಬಟ್ಟೆ ಈ ಥರದ್ದು ಎಲ್ಲ ಥರ ಒಂದು ಮಾಡಿಕೊಂಡು, ಮತ್ತು ಮದುವೆಗೆ ಯಾರು ಬರ್ತಾರೆ ಅವ್ರ ಸಂಬಂಧಿಕರೇ ಆಗಲಿ, ಬಂಧುಗಳೇ ಆಗಲಿ, ಯಾರು ಬರ್ತಾರೋ ಅವ್ರಿಗೆಲ್ಲ ಥರದ ಊಟದ ವ್ಯವಸ್ಥೆಗಳಾಗಲಿ ಎಲ್ಲ ಥರನೂ ನಾವು ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮದೊಂದು ಪ್ರಚಾರ ಭಾಳ ಅವಶ್ಯಕತೆ ಇರೋದ್ರಿಂದ ಇದನ್ನು ನಿಮ್ಮ ಮೂಲಕ ನಾವು ಎಷ್ಟು ಜನ ನೋಂದಣಿ ಆಗಿದ್ದಾರೆ ಈಗ? ನಮ್ಮ ಅಧ್ಯಕ್ಷರು ಲೆಕ್ಕಾಚಾರದಲ್ಲಿ ಒಂದು 100 ಜನ ಆದ್ರೂ ನಾವು ಮಾಡೋ ಲೆಕ್ಕಾಚಾರದಲ್ಲಿ ಇದ್ದೀವಿ. ಸೊ ಈಗ ಎಲ್ಲ ಥರದ್ದು ಏಪ್ರಿಲ್ 14ನೇ ತಾರೀಕು ಇರೋದ್ರಿಂದ ಈಗ ಒಂದು ಪ್ರಚಾರ ನಡೆದ್ರೆ ಈಗ ಒಂದು ಹೆಣ್ಣು ಗಂಡುಗಳು ಯಾವ ಥರ ಕೊಡ್ತಾರೋ ಅದ್ರ ಮೇಲ್ಗಡೆ ನಾವು ಎಷ್ಟೇ ಜನ ಇದ್ರೂ ಮಾಡೋದಕ್ಕೆ ರೆಡಿ. ಇದುವರೆಗೆ ಬರ್ತಾ ಇದೆ ಎಲ್ಲ ಥರ ಕಂಡೀಷನ್ಸ್ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲ ಥರ ಕಂಡೀಷನ್ಸ್ಗಳನ್ನ ನೋಡಿಕೊಂಡು ಫೋನ್ ಕಾಲಲ್ಲಿ ನಾವೆಲ್ಲ ಥರ 22 ಜನ